ಸೊ ಹೃದಯಾಘಾತದ ತಡೆಗೆ ಮಾರ್ಗಸೂಚಿ ಇವತ್ತು ರಿಲೀಸ್ ಆಗುತ್ತೆ. ಆರೋಗ್ಯ ಸಚಿವರು ಈಗಾಗಲೇ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸಿ ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಒಂದು ಗೈಡ್ ಲೈನ್ಸ್ ಅನ್ನ ರಿಲೀಸ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. 12 ಗಂಟೆಗೆ ತಜ್ಞರ ಜೊತೆಗೆ ಆರೋಗ್ಯ ಸಚಿವರು ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಇಲ್ಲಿ ಮುಖ್ಯವಾಗಿ ಮತ್ತು ನಾವು ಮತ್ತೆ ಹೇಳ್ತಾ ಇರುವಂತದ್ದು, ಈಗಾಗಲೇ ತಜ್ಞರು ವರದಿಯನ್ನ ನೀಡಿದ್ದಾರೆ. ಈ ಹಾಸನದ ಹೃದಯಾಘಾತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತಜ್ಞರ ವರದಿಯಲ್ಲಿ ಸ್ಪಷ್ಟತೆ ಸಿಕ್ಕಿರೋದು, ಹೃದಯಾಘಾತಕ್ಕೆ ಲಸಿಕೆ ಕಾರಣ ಅಲ್ಲ. ತಜ್ಞರ ಜೊತೆ ಚರ್ಚಿಸಿ ಮಾತನಾಡ್ತೇನೆ ಅಂತ ಆರೋಗ್ಯ ಸಚಿವರು ಕೂಡ ಹೇಳಿದ್ದಾರೆ. ಆ ವರದಿಯಲ್ಲೂ ಕೂಡ ಅದೇ ಇದೆ. ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳಿ. ಈಗ ನಮ್ಮ ಅಧ್ಯಕ್ಷರು, ಸಮಿತಿ ಅಧ್ಯಕ್ಷರು ಜಯದೇವ ನಿರ್ದೇಶಕರು ಇವತ್ತು ಭೇಟಿ ಮಾಡ್ತಾ ಇದ್ದಾರೆ. 12:30 ಬರ್ತಾ ಇದ್ದಾರೆ. ಸೊ ನಾವು ಅದನ್ನೆಲ್ಲ ಸ್ವಲ್ಪ ಚರ್ಚೆ ಮಾಡಿ, ನೀವು ಎಲ್ಲ ಬನ್ನಿ. ಅದಾದ್ಮೇಲೆ ಸ್ವಲ್ಪ ನಿಮಗೆ ಏನೇನು ಮುಂದೆ ಆ ವರದಿ ಆಧಾರದ ಮೇಲೆ ಮುಂದೆ ಏನ್ ಮಾಡಬೇಕು ಅಂತ ಇದೀವಿ, ಅದನ್ನು ಕೂಡ ಹೇಳ್ತೀವಿ. ವರದಿ ಬಗ್ಗೆ ಹೇಳಿದ್ರೆ ಅವರು ಇರ್ತಾರೆ, ನಾನು ಇರ್ತೀನಿ. ಅವರು ಇರ್ತಾರೆ, ಜಯದೇವ ನಿರ್ದೇಶಕರು ಕೂಡ ಇರ್ತಾರೆ, ನಾನು ಇರ್ತೀನಿ. ಚರ್ಚೆ ಆದ್ಮೇಲೆ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಸಮಂಜಸ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆಯ್ತಾ? ನೋಡಿ, ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಕೋವಿಡ್ ಲಸಿಕೆಯಿಂದ ಇದುವರೆಗೂ ಎಲ್ಲೂ ಕೂಡ ಇದು ಕಾರಣ ಇದೆ ಅಂತ ವಿಶ್ವ ಮಟ್ಟದಲ್ಲಿ ಎಲ್ಲೂ ಬಂದಿಲ್ಲ. ಮತ್ತು ಅದು ಆ ವಿಷಯ ಇವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ, ಅವರ ವರದಿಯಲ್ಲಂತೂ ಹೇಳ್ತಾ ಇದ್ದಾರೆ. ಎನಿವೆ, ಅವರು ಬರಲಿ, ಬಂದ ನಂತರ ಚರ್ಚೆ ಮಾಡಿ ನಿಮ್ಗೆಲ್ಲ ವಿಷಯಗಳು. ನೋಡಿ, ನಾನೀಗ ಅವ್ರ ಜೊತೆ ಮಾತಾಡಿದ ನಂತರ ಹೇಳ್ತೀನಲ್ಲಪ್ಪ. ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ದೀಪ್ತಿ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪ್ತಿ, ನಾವು ಗಮನಿಸ್ತಾ ಇದ್ವಿ, ಆರೋಗ್ಯ ಸಚಿವರು ಕೂಡ ರಿಪೀಟ್ ಮಾಡ್ತಾ ಇದ್ದಾರೆ, ಕೋವಿಡ್ ಲಸಿಕೆ ಹಾರ್ಟ್ ಅಟ್ಯಾಕ್ಗೆ ಕಾರಣ ಅಲ್ಲ ಅಂತ ಹೇಳಿ. ಇನ್ನು ತಜ್ಞರ ಅಧ್ಯಯನ ವರದಿಯಲ್ಲಿಯೂ ಕೂಡ ಅದೇ ಇದೆ. ನಾವು ಯಾಕೆ ಇದನ್ನ ಮತ್ತೆ ಒತ್ತಿ ಹೇಳ್ತಿದೀವಿ ಅಂತಂದ್ರೆ, ಸಿಎಂ ಸಿದ್ದರಾಮಯ್ಯ ಅವರು ಈ ಲಸಿಕೆ ವಿಚಾರವಾಗಿ ಮಾತಾಡಿದ್ದು ಆಕ್ರೋಶಕ್ಕೆ ಕಾರಣ ಆಗಿತ್ತು. ಹೀಗಾಗಿ ಮುಖ್ಯಮಂತ್ರಿಗಳು ಜವಾಬ್ದಾರಿಯುತ ಹೇಳಿಕೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆಯೂ ಚರ್ಚೆ ಆಯಿತು. ನಾವು ಓವರ್ ಆಲ್ ಇವತ್ತಿನ ಮೀಟಿಂಗ್ ಇಂದ ಏನೇನು ನಿರೀಕ್ಷೆ ಮಾಡಬಹುದು, ಸದ್ಯಕ್ಕೆ ಏನೆಲ್ಲ ನಡೀತಾ ಇದೆ? ಶ್ರೀಪಾದ್, ಫೆಬ್ರವರಿ ತಿಂಗಳಿನಲ್ಲಿ ಸರ್ಕಾರ ಒಂದು ಸಮಿತಿಯನ್ನ ರಚನೆ ಮಾಡೋ ಮೂಲಕ ಹೃದಯಾಘಾತಗಳು ಕೋವಿಡ್ ಲಸಿಕೆಯಿಂದ ಏನಾದರೂ ಆಗ್ತಾ ಇದೆಯಾ ಅನ್ನೋದನ್ನ ಕಂಡುಹಿಡಿರಿ ಅಂತ ಹೇಳಿ ಸಮಿತಿಯನ್ನ ರಚನೆ ಮಾಡಿತು. ತಜ್ಞರ ಸಮಿತಿ ನಿರಂತರವಾಗಿ 3.5 ತಿಂಗಳುಗಳ ಕಾಲ ಅಧ್ಯಯನವನ್ನು ಮಾಡಿ ಕಡೆಗೂ ಒಂದು ಸ್ಪಷ್ಟತೆಯನ್ನ ಕೊಟ್ಟರು. ಯಾವುದೇ ಕಾರಣಕ್ಕೂ ಕೂಡ ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗಿಲ್ಲ ಅಂತ ಹೇಳಿ. ಈಗ ಅದು ಸ್ಪಷ್ಟತೆ ಸಿಕ್ತಂತಹ ಬೆನ್ನಲ್ಲೇ ಆರೋಗ್ಯ ಸಚಿವರು ಕೂಡ ಇದೇ ಮಾತನ್ನ ಹೇಳಿದ್ದಾರೆ. ನಾನು ಎಲ್ಲೂ ಕೂಡ ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗಿದೆ ಅಂತ ಹೇಳಿರ್ಲಿಲ್ಲ, ನನಗೂ ಗೊತ್ತಿತ್ತು ಅಂತ. ಆದ್ರೆ ಸಿಎಂ ಯಾಕೆ ಈ ರೀತಿಯಾಗಿ ಟ್ವೀಟ್ ಅನ್ನ ಮಾಡಿ ಹೊಸ ಚರ್ಚೆಯನ್ನ ಹುಟ್ಟು ಹಾಕಿದ್ರು, ಹೊಸ ಗಾಬರಿಯನ್ನ ಹುಟ್ಟು ಹಾಕಿದ್ರು ಅನ್ನೋ ಒಂದು ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಇವತ್ತು ಮಹತ್ವದ ಸಭೆ ಕೂಡ ಆರೋಗ್ಯ ಸಚಿವರ ಸಮ್ಮುಖದಲ್ಲಿ ನಡೀಲಿಕ್ಕಿದೆ. ಸರಿಯಾಗಿ 12 ಗಂಟೆ ಹೊತ್ತಿಗೆ ವಿಕಾಸಸೌಧದ ಆರೋಗ್ಯ ಸಚಿವರ ಕಚೇರಿಯಲ್ಲಿ ಈ ಒಂದು ಕೊಠಡಿಯಲ್ಲಿ ಈ ಒಂದು ಸಭೆ ನಡೀಲಿಕ್ಕಿದೆ. ಪ್ರಮುಖವಾಗಿ ಜಯದೇವ ಆಸ್ಪತ್ರೆಯ ನಿರ್ದೇಶಕ ಹಾಗೆ ತಾಂತ್ರಿಕ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಅವರು ಡಾಕ್ಟರ್ ರವೀಂದ್ರನಾಥ್ ಅವರು ಕೂಡ ಈ ಒಂದು ಸಭೆಗೆ ಬರ್ತಾ ಇದ್ದಾರೆ. ಪ್ರಮುಖವಾದಂತಹ ಹಲವು ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ನಡೆಯುತ್ತೆ. ಹೃದಯಾಘಾತಗಳನ್ನ ತಡೆಯುವಂತಹ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿಯಾಗಿ ಕ್ರಮಗಳನ್ನು ತಗೊಳ್ಳಬೇಕು, ಸಾರ್ವಜನಿಕ ವಲಯದಲ್ಲಿ ಹಾಗೆ ಆಸ್ಪತ್ರೆಯ ವಲಯದಲ್ಲಿ ಯಾವ ರೀತಿಯ ಕಾನೂನನ್ನ ತರಬೇಕು ಅಂತನೂ ಕೂಡ ಸಾಕಷ್ಟು ಚರ್ಚೆಗಳಾಗುತ್ತೆ. ಈಗಾಗಲೇ ಹೇಳಿರೋ ಹಾಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನವನ್ನ ನಿಷೇಧ ಮಾಡುವಂತದ್ದು, ಅದಕ್ಕೆ ಕಠಿಣವಾದಂತಹ ಕಾನೂನು ತರುವಂತದ್ದು, 15 ವರ್ಷಕ್ಕಿಂತ ಒಳಪಟ್ಟಂತಹ ಮಕ್ಕಳಲ್ಲಿ ಏನಾದರೂ ಹೃದಯ ಸಂಬಂಧಿ ಕಾಯಿಲೆಗಳು ಬಂದ್ರೆ ಅದನ್ನ ರಿಜಿಸ್ಟರ್ ಮಾಡುವಂತದ್ದು, ಆಸ್ಪತ್ರೆಗಳಲ್ಲಿ ನಿರಂತರವಾಗಿ ಹಾರ್ಟ್ ಸರ್ವಿಲೆನ್ಸ್ ಅನ್ನ ಮಾಡುವಂತದ್ದು, ಇಸಿಜಿ ಮಾಡಿದಂತಹ ಪ್ರತಿಯೊಂದು ಡೀಟೇಲ್ ಗಳನ್ನ ಜಯದೇವ ಆಸ್ಪತ್ರೆಗೆ ಕೊಡುವಂತದ್ದು, ಹೃದಯಾಘಾತ ಯಾವುದೇ ಒಂದು ಆಸ್ಪತ್ರೆಯಲ್ಲಾದ್ರೂ ಕೂಡ ಅದರ ಒಂದು ಸಂಖ್ಯೆಯನ್ನ ಕ್ರಮಗಳನ್ನ ಪಟ್ಟಿ ಮಾಡುವಂತದ್ದು, ನಂತರ ಅದನ್ನ ಸರ್ಕಾರದ ಗಮನಕ್ಕೆ ತರುವಂತದ್ದು. ಈ ಮೂಲಕ ಟ್ರೆಂಡ್ ಯಾವ ರೀತಿಯಾಗಿ ಆಗ್ತಾ ಇದೆ, ಎಲ್ಲಿ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಇದಕ್ಕೆ ಕಾರಣ ಏನು ಅಂತ ಹೇಳಿ ಹುಡುಕಿ ಹೊರಡುವಂತಹ ಒಂದು ಪ್ರಯತ್ನ ಕೂಡ ಮಾಡಲಾಗ್ತಾ ಇದೆ. ಸರಿಯಾಗಿ 12 ಗಂಟೆಗೆ ಈ ಒಂದು ಸಭೆ ನಡೀತಾ ಇದೆ. ಡಾಕ್ಟರ್ ರವೀಂದ್ರನಾಥ್ ಅವರು ಸೇರಿದಂತೆ ಪ್ರಮುಖರು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಂತರದಲ್ಲಿ ಮಾರ್ಗಸೂಚಿ ಏನಾದರೂ ಪ್ರತ್ಯೇಕವಾಗಿ ಇದಕ್ಕೆ ಬಿಡುಗಡೆ ಆಗುತ್ತಾ ಅನ್ನೋ ಒಂದು ವಿಚಾರ ಕೂಡ ಇಲ್ಲಿ ನೋಡಬೇಕಾಗಿದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ದೀಪ್ತಿ ಮಾಹಿತಿಗಾಗಿ. ಇವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ, ಅವರ ವರದಿಯಲ್ಲಂತೂ ಹೇಳ್ತಾ ಇದ್ದಾರೆ. ಈಗ ನಮ್ಮ ಅಧ್ಯಕ್ಷರು, ಸಮಿತಿ ಅಧ್ಯಕ್ಷರು ಜಯದೇವ ನಿರ್ದೇಶಕರು ಇವತ್ತು ಭೇಟಿ ಮಾಡ್ತಾ ಇದ್ದಾರೆ. 12:30 ಬರ್ತಾ ಇದ್ದಾರೆ.
ಸೊ ನಾವು ಅದನ್ನೆಲ್ಲ ಸ್ವಲ್ಪ ಚರ್ಚೆ ಮಾಡಿ ನೀವು ಎಲ್ಲ ಬನ್ನಿ. ಅದಾದ್ಮೇಲೆ ಸ್ವಲ್ಪ ನಿಮಗೆ ಏನೇನು ಮುಂದೆ ಆ ವರದಿ ಆಧಾರದ ಮೇಲೆ ಮುಂದೆ ಏನ್ ಮಾಡಬೇಕು ಅಂತ ಇದೀವಿ ಅದನ್ನು ಕೂಡ. ಸೊ ಹೃದಯಾಘಾತದ ತಡೆಗೆ ಮಾರ್ಗಸೂಚಿ ಇವತ್ತು ರಿಲೀಸ್ ಆಗುತ್ತೆ. ಆರೋಗ್ಯ ಸಚಿವರು ಈಗಾಗಲೇ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸಿ ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಒಂದು ಗೈಡ್ ಲೈನ್ಸ್ ಅನ್ನ ರಿಲೀಸ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. 12 ಗಂಟೆಗೆ ತಜ್ಞರ ಜೊತೆಗೆ ಆರೋಗ್ಯ ಸಚಿವರು ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಇಲ್ಲಿ ಮುಖ್ಯವಾಗಿ ಮತ್ತು ನಾವು ಮತ್ತೆ ಹೇಳ್ತಾ ಇರುವಂತದ್ದು, ಈಗಾಗಲೇ ತಜ್ಞರು ವರದಿಯನ್ನ ನೀಡಿದ್ದಾರೆ. ಈ ಹಾಸನದ ಹೃದಯಾಘಾತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತಜ್ಞರ ವರದಿಯಲ್ಲಿ ಸ್ಪಷ್ಟತೆ ಸಿಕ್ಕಿರೋದು, ಹೃದಯಾಘಾತಕ್ಕೆ ಲಸಿಕೆ ಕಾರಣ ಅಲ್ಲ. ತಜ್ಞರ ಜೊತೆ ಚರ್ಚಿಸಿ ಮಾತನಾಡ್ತೇನೆ ಅಂತ ಆರೋಗ್ಯ ಸಚಿವರು ಕೂಡ ಹೇಳಿದ್ದಾರೆ. ಆ ವರದಿಯಲ್ಲೂ ಕೂಡ ಅದೇ ಇದೆ. ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳಿ. ಈಗ ನಮ್ಮ ಅಧ್ಯಕ್ಷರು, ಆ ಸಮಿತಿ ಅಧ್ಯಕ್ಷರು ಜಯದೇವ ನಿರ್ದೇಶಕರು ಇವತ್ತು ಭೇಟಿ ಮಾಡ್ತಾ ಇದ್ದಾರೆ. 12:30 ಬರ್ತಾ ಇದ್ದಾರೆ. ಸೊ ನಾವು ಅದನ್ನೆಲ್ಲ ಸ್ವಲ್ಪ ಚರ್ಚೆ ಮಾಡಿ ನೀವು ಎಲ್ಲ ಬನ್ನಿ. ಅದಾದ್ಮೇಲೆ ಸ್ವಲ್ಪ ನಿಮಗೆ ಏನೇನು ಮುಂದೆ ಆ ವರದಿ ಆಧಾರದ ಮೇಲೆ ಮುಂದೆ ಏನ್ ಮಾಡಬೇಕು ಅಂತ ಇದೀವಿ ಅದನ್ನು ಕೂಡ ಹೇಳ್ತೀವಿ. ವರದಿ ಬಗ್ಗೆ ಹೇಳಿದ್ರೆ ಅವರು ಇರ್ತಾರೆ, ನಾನು ಇರ್ತೀನಿ. ಅವರು ಇರ್ತಾರೆ, ಜಯದೇವ ನಿರ್ದೇಶಕರು ಕೂಡ ಇರ್ತಾರೆ, ನಾನು ಇರ್ತೀನಿ. ಚರ್ಚೆ ಆದ್ಮೇಲೆ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಸಮಂಜಸ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆಯ್ತಾ? ನೋಡಿ, ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಕೋವಿಡ್ ಲಸಿಕೆಯಿಂದ ಇದುವರೆಗೂ ಎಲ್ಲೂ ಕೂಡ ಇದು ಕಾರಣ ಇದೆ ಅಂತ ವಿಶ್ವ ಮಟ್ಟದಲ್ಲಿ ಎಲ್ಲೂ ಬಂದಿಲ್ಲ. ಮತ್ತು ಅದು ಆ ವಿಷಯ ಇವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ, ಅವರ ವರದಿಯಲ್ಲಂತೂ ಹೇಳ್ತಾ ಇದ್ದಾರೆ. ಎನಿವೆ ಅವರು ಬರಲಿ, ಬಂದ ನಂತರ ಚರ್ಚೆ ಮಾಡಿ ನಿಮ್ಗೆಲ್ಲ ವಿಷಯಗಳು. ನೋಡಿ, ನಾನೀಗ ಅವ್ರ ಜೊತೆ ಮಾತಾಡಿದ ನಂತರ ಹೇಳ್ತೀನಲ್ಲಪ್ಪ. ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ದೀಪ್ತಿ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪ್ತಿ, ನಾವು ಗಮನಿಸ್ತಾ ಇದ್ವಿ, ಆರೋಗ್ಯ ಸಚಿವರು ಕೂಡ ರಿಪೀಟ್ ಮಾಡ್ತಾ ಇದ್ದಾರೆ, ಕೋವಿಡ್ ಲಸಿಕೆ ಹಾರ್ಟ್ ಅಟ್ಯಾಕ್ಗೆ ಕಾರಣ ಅಲ್ಲ ಅಂತ ಹೇಳಿ. ಇನ್ನು ತಜ್ಞರ ಅಧ್ಯಯನ ವರದಿಯಲ್ಲಿಯೂ ಕೂಡ ಅದೇ ಇದೆ. ನಾವು ಯಾಕೆ ಇದನ್ನ ಮತ್ತೆ ಒತ್ತಿ ಹೇಳ್ತಿದೀವಿ ಅಂತಂದ್ರೆ, ಸಿಎಂ ಸಿದ್ದರಾಮಯ್ಯ ಅವರು ಈ ಲಸಿಕೆ ವಿಚಾರವಾಗಿ ಮಾತಾಡಿದ್ದು ಆಕ್ರೋಶಕ್ಕೆ ಕಾರಣ ಆಗಿತ್ತು. ಹೀಗಾಗಿ ಮುಖ್ಯಮಂತ್ರಿಗಳು ಜವಾಬ್ದಾರಿಯುತ ಹೇಳಿಕೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆಯೂ ಚರ್ಚೆ ಆಯಿತು. ನಾವು ಓವರ್ ಆಲ್ ಇವತ್ತಿನ ಮೀಟಿಂಗ್ ಇಂದ ಏನೇನು ನಿರೀಕ್ಷೆ ಮಾಡಬಹುದು, ಸದ್ಯಕ್ಕೆ ಏನೆಲ್ಲ ನಡೀತಾ ಇದೆ? ಶ್ರೀಪಾದ್, ಫೆಬ್ರವರಿ ತಿಂಗಳಿನಲ್ಲಿ ಸರ್ಕಾರ ಒಂದು ಸಮಿತಿಯನ್ನ ರಚನೆ ಮಾಡೋ ಮೂಲಕ ಹೃದಯಾಘಾತಗಳು ಕೋವಿಡ್ ಲಸಿಕೆಯಿಂದ ಏನಾದರೂ ಆಗ್ತಾ ಇದೆಯಾ ಅನ್ನೋದನ್ನ ಕಂಡುಹಿಡಿರಿ ಅಂತ ಹೇಳಿ ಸಮಿತಿಯನ್ನ ರಚನೆ ಮಾಡಿತು. ತಜ್ಞರ ಸಮಿತಿ ನಿರಂತರವಾಗಿ 3.5 ತಿಂಗಳುಗಳ ಕಾಲ ಅಧ್ಯಯನವನ್ನು ಮಾಡಿ ಕಡೆಗೂ ಒಂದು ಸ್ಪಷ್ಟತೆಯನ್ನ ಕೊಟ್ಟರು. ಯಾವುದೇ ಕಾರಣಕ್ಕೂ ಕೂಡ ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗಿಲ್ಲ ಅಂತ ಹೇಳಿ. ಈಗ ಅದು ಸ್ಪಷ್ಟತೆ ಸಿಕ್ತಂತಹ ಬೆನ್ನಲ್ಲೇ ಆರೋಗ್ಯ ಸಚಿವರು ಕೂಡ ಇದೇ ಮಾತನ್ನ ಹೇಳಿದ್ದಾರೆ. ನಾನು ಎಲ್ಲೂ ಕೂಡ ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗಿದೆ ಅಂತ ಹೇಳಿರ್ಲಿಲ್ಲ, ನನಗೂ ಗೊತ್ತಿತ್ತು ಅಂತ. ಆದ್ರೆ ಸಿಎಂ ಯಾಕೆ ಈ ರೀತಿಯಾಗಿ ಟ್ವೀಟ್ ಅನ್ನ ಮಾಡಿ ಹೊಸ ಚರ್ಚೆಯನ್ನ ಹುಟ್ಟು ಹಾಕಿದ್ರು, ಹೊಸ ಗಾಬರಿಯನ್ನ ಹುಟ್ಟು ಹಾಕಿದ್ರು ಅನ್ನೋ ಒಂದು ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಇವತ್ತು ಮಹತ್ವದ ಸಭೆ ಕೂಡ ಆರೋಗ್ಯ ಸಚಿವರ ಸಮ್ಮುಖದಲ್ಲಿ ನಡೀಲಿಕ್ಕಿದೆ. ಸರಿಯಾಗಿ 12 ಗಂಟೆ ಹೊತ್ತಿಗೆ ವಿಕಾಸಸೌಧದ ಆರೋಗ್ಯ ಸಚಿವರ ಕಚೇರಿಯಲ್ಲಿ ಈ ಒಂದು ಕೊಠಡಿಯಲ್ಲಿ ಈ ಒಂದು ಸಭೆ ನಡೀಲಿಕ್ಕಿದೆ. ಪ್ರಮುಖವಾಗಿ ಜಯದೇವ ಆಸ್ಪತ್ರೆಯ ನಿರ್ದೇಶಕ ಹಾಗೆ ತಾಂತ್ರಿಕ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಅವರು ಡಾಕ್ಟರ್ ರವೀಂದ್ರನಾಥ್ ಅವರು ಕೂಡ ಈ ಒಂದು ಸಭೆಗೆ ಬರ್ತಾ ಇದ್ದಾರೆ. ಪ್ರಮುಖವಾದಂತಹ ಹಲವು ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ನಡೆಯುತ್ತೆ. ಹೃದಯಾಘಾತಗಳನ್ನ ತಡೆಯುವಂತಹ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿಯಾಗಿ ಕ್ರಮಗಳನ್ನು ತಗೊಳ್ಳಬೇಕು, ಸಾರ್ವಜನಿಕ ವಲಯದಲ್ಲಿ ಹಾಗೆ ಆಸ್ಪತ್ರೆಯ ವಲಯದಲ್ಲಿ ಯಾವ ರೀತಿಯ ಕಾನೂನನ್ನ ತರಬೇಕು ಅಂತನೂ ಕೂಡ ಸಾಕಷ್ಟು ಚರ್ಚೆಗಳಾಗುತ್ತೆ. ಈಗಾಗಲೇ ಹೇಳಿರೋ ಹಾಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನವನ್ನ ನಿಷೇಧ ಮಾಡುವಂತದ್ದು, ಅದಕ್ಕೆ ಕಠಿಣವಾದಂತಹ ಕಾನೂನು ತರುವಂತದ್ದು, 15 ವರ್ಷಕ್ಕಿಂತ ಒಳಪಟ್ಟಂತಹ ಮಕ್ಕಳಲ್ಲಿ ಏನಾದರೂ ಹೃದಯ ಸಂಬಂಧಿ ಕಾಯಿಲೆಗಳು ಬಂದ್ರೆ ಅದನ್ನ ರಿಜಿಸ್ಟರ್ ಮಾಡುವಂತದ್ದು, ಆಸ್ಪತ್ರೆಗಳಲ್ಲಿ ನಿರಂತರವಾಗಿ ಹಾರ್ಟ್ ಸರ್ವಿಲೆನ್ಸ್ ಅನ್ನ ಮಾಡುವಂತದ್ದು, ಇಸಿಜಿ ಮಾಡಿದಂತಹ ಪ್ರತಿಯೊಂದು ಡೀಟೇಲ್ ಗಳನ್ನ ಜಯದೇವ ಆಸ್ಪತ್ರೆಗೆ ಕೊಡುವಂತದ್ದು, ಹೃದಯಾಘಾತ ಯಾವುದೇ ಒಂದು ಆಸ್ಪತ್ರೆಯಲ್ಲಾದ್ರೂ ಕೂಡ ಅದರ ಒಂದು ಸಂಖ್ಯೆಯನ್ನ ಕ್ರಮಗಳನ್ನ ಪಟ್ಟಿ ಮಾಡುವಂತದ್ದು, ನಂತರ ಅದನ್ನ ಸರ್ಕಾರದ ಗಮನಕ್ಕೆ ತರುವಂತದ್ದು. ಈ ಮೂಲಕ ಟ್ರೆಂಡ್ ಯಾವ ರೀತಿಯಾಗಿ ಆಗ್ತಾ ಇದೆ, ಎಲ್ಲಿ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಇದಕ್ಕೆ ಕಾರಣ ಏನು ಅಂತ ಹೇಳಿ ಹುಡುಕಿ ಹೊರಡುವಂತಹ ಒಂದು ಪ್ರಯತ್ನ ಕೂಡ ಮಾಡಲಾಗ್ತಾ ಇದೆ. ಸರಿಯಾಗಿ 12 ಗಂಟೆಗೆ ಈ ಒಂದು ಸಭೆ ನಡೀತಾ ಇದೆ. ಡಾಕ್ಟರ್ ರವೀಂದ್ರನಾಥ್ ಅವರು ಸೇರಿದಂತೆ ಪ್ರಮುಖರು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಂತರದಲ್ಲಿ ಮಾರ್ಗಸೂಚಿ ಏನಾದರೂ ಪ್ರತ್ಯೇಕವಾಗಿ ಇದಕ್ಕೆ ಬಿಡುಗಡೆ ಆಗುತ್ತಾ ಅನ್ನೋ ಒಂದು